ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾಳೆ ಬ್ಯಾಟಲ್ ಆಫ್ ರಾಯಲ್ಸ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋಂಗೆ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಒಂಥರ ಕ್ರೇಜಿ ಫೈಟ್ ನಡೆಯುತ್ತೆ ಈ ಮ್ಯಾಚ್ ಅಂತ. ಯಾಕಂತಂದ್ರೆ ಈ ಕಡೆ ರಾಜಸ್ಥಾನ್ ರಾಯಲ್ಸ್ ಅವರು ಟೇಬಲ್ ಟಾಪರ್ಸು, ಅದರಲ್ಲಿ ಆರೆಂಜ್ ಕ್ಯಾಪು ಅವ್ರಿಗೇನೆ, ಪರ್ಪಲ್ ಕ್ಯಾಪು ಅವ್ರ ಕಡೆನೇ ಇದೆ. ಇನ್ನು ಈ ಕಡೆ RCB ಗೊತ್ತಲ್ಲ, ಅನ್ಬೀಟನ್ ಟೀಮ್ ತರ ಹೋಗ್ತಾ ಇದ್ದಾರೆ. ಸೊ ಒಂಥರ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ನಡೆಯೋ ಎಲ್ಲ ಲಕ್ಷಣಗಳಿದಾವೆ. ಮ್ಯಾಚ್ ನಡೀತಾ ಇರೋದೆಲ್ಲ ಹೇಳಿ ಗುವಾಹಟಿಯಲ್ಲಿ ನಡೀತಾ ಇದೆ. ಸೊ ಹೋಮ್ ಗ್ರೌಂಡ್ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ನಮ್ಮ RCB ಅವರು ಯಾವ ತರ ಆಡ್ತಾರೆ ನೋಡ್ಬೇಕು. ಇದ್ರ ಬಗ್ಗೆ ನೀಟಾಗಿ ಪ್ರಿವ್ಯೂ ಮಾಡೋಣ ಈ ವಿಡಿಯೋದಲ್ಲಿ. ಅಂದ್ರೆ ಸ್ಟಾಟ್ಸ್ ಏನು, ಪ್ಲೇಯಿಂಗ್ 11 ಏನು, ಆಮೇಲೆ ಪಿಚ್ ರಿಪೋರ್ಟ್ ಏನಿದೆ, ಮ್ಯಾಚ್ ಅಪ್ಸ್ ಯಾವ ತರ ಇದೆ, ಇದ್ರ ಬಗ್ಗೆ ಎಲ್ಲ ನೀಟಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಿದ್ರ ಪ್ಲೀಸ್ ಲೈಕ್, ಶೇರು, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಒಂದು ಕಡೆ ರಾಜಸ್ಥಾನ್ ರಾಯಲ್ಸ್ ಅವರು ಅನ್ಬಿಟನ್ ಟೀಮ್ 3-3 ಪಂದ್ಯ ಗೆದ್ದಿದ್ದಾರೆ. ಅದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಅವರ ಹೋಮ್ ಗ್ರೌಂಡ್ ಅಲ್ಲಿ ಹೋದ ಮ್ಯಾಚ್ ಮುಂಬೈ ಇಂಡಿಯನ್ಸ್ ವಿರುದ್ಧ ರಚ್ಕೆದ್ಬಿಟ್ಟು ಗೆದ್ದಿದ್ದಾರೆ. ಇನ್ನು ಈ ಕಡೆ RCB ಅವರ ಹೋಮ್ ಗ್ರೌಂಡ್ ಅಲ್ಲೂ CSK ವಿರುದ್ಧ ರಚ್ಕೆದ್ಬಿಟ್ಟು ಗೆದ್ದು ಈ ಕಡೆ ಎರಡೂ ತಂಡ ಗೆಲುವಿನೊಂದಿಗೆ ಇವಾಗ ಕಣಕ್ಕಿಳಿತಾ ಇದ್ದಾರೆ. ಸೊ ಸ್ಟ್ಯಾಟ್ಸ್ ನೋಡೋದಾದ್ರೆ ಹೆಡ್ ಟು ಹೆಡ್ ಯಾವ ತರ ಇದೆ ಅಂತಂದ್ರೆ ಆಲ್ಮೋಸ್ಟ್ 34 ಪಂದ್ಯ ಆಡಿದ್ದಾರೆ. ಅದರಲ್ಲಿ 14 ರಾಜಸ್ಥಾನ್ ರಾಯಲ್ಸ್ ಗೆದ್ದಿದ್ದಾರೆ. ನಮ್ಮ RCB ಅವರು 17 ಗೆದ್ದಿದ್ದಾರೆ. 3 ನೋ ರಿಸಲ್ಟ್ ಅಂತ ಬಂದಿದೆ. ಸೊ ಒಂಥರ ಅಪ್ಪರ್ ಹ್ಯಾಂಡ್ ನಮ್ಮ RCB ಅವರೇ ಅಂತ ಹೇಳ್ಬಹುದು. ಇನ್ನು ರೀಸೆಂಟ್ಲಿ ನೋಡೋದಾದ್ರೆ ಲಾಸ್ಟ್ 5 ಮ್ಯಾಚಸ್ ಅಲ್ಲಿ 2-3 ಇದೆ ಗುರು. ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ಅವರು 2 ಗೆದ್ದಿದ್ದಾರೆ, ನಮ್ಮ RCB ಅವರು 3 ಗೆದ್ದಿದ್ರು ಅಂತ. ಆಮೇಲೆ 2025ರಲ್ಲಿ ನಮ್ಮ RCB ಅವರಂತೂ ಬಿಟ್ಟು ರಾಜಸ್ಥಾನ್ ರಾಯಲ್ಸ್ ಮೇಲೆ 2 ಪಂದ್ಯ ಆಡಿದ್ರು, 2 ಗೆದ್ದಿದ್ರು. ಸ್ಟ್ಯಾಟ್ಸ್ ಆ ತರ ಆದ್ರೆ ಇನ್ನು ಪಿಚ್ ರಿಪೋರ್ಟ್ ಬಗ್ಗೆ ನೋಡೋದಾದ್ರೆ ಬರ್ಸಾಪರ ಸ್ಟೇಡಿಯಂ ಅಲ್ಲಿ ಯಾವ ತರ ನಡೀತಾ ಇದೆ ಅಂತಂದ್ರೆ ಸ್ವಲ್ಪ ಹೈ ಸ್ಕೋರಿಂಗ್ ಗೇಮೇ ಕಾಣ್ತಾ ಇದೆ ಅಂತ ಅನ್ಸುತ್ತೆ ಹೋದ ಮ್ಯಾಚ್ ನೋಡಿದ್ರೆ. ಬಟ್ ನೀವು ಫಸ್ಟ್ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ CSK ನೋಡಿದ್ರೆ ಸ್ವಲ್ಪ ಒಂಥರ ಹೆಂಗಂತಂದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಕುದ್ಕೆಗೆ ಬಂದಿತ್ತು CSK ಅವ್ರಿಗೆ. ಅಂದ್ರೆ ಸ್ವಲ್ಪ ಪಿಚ್ ಅಲ್ಲಿ ಏನೋ ಇದೆ ಅನ್ನೋ ತರನೇ ಇತ್ತು. ಸೆಕೆಂಡ್ ಬ್ಯಾಟಿಂಗ್ ಮಾಡ್ಬೇಕಾದ್ರೂ ಒಂಚೂರು ಆ ಕಡೆನೇ ಆಗಿತ್ತು. ಸೊ 170, 160 ಅಲ್ಲ, 170, 180 ಆ ತರ ಸ್ಕೋರ್ ಬರ್ಬೋದಿತ್ತೇನೋ ಅಂತ ಆ ಒಂದು ಪಿಚ್ಚಲ್ಲಿ ಅನ್ನಿಸ್ತು. ಸೊ ಈ ಪಿಚ್ ಯಾವ ತರ ಕೊಡ್ತಾರೆ ನೋಡ್ಬೇಕು. ಬಟ್ ನನ್ಗೆ ಯಾಕೋ ಹೈ ಸ್ಕೋರಿಂಗ್ ಗೇಮ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಆಮೇಲೆ ಇಲ್ಲಿ ಟಾಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಟಾಸ್ ಗೆದ್ದವರು ಫಸ್ಟ್ ಬೌಲಿಂಗ್ ತಗೋತಾರೆ. ಸೊ ಚೇಸ್ ಮಾಡಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ. ಇನ್ನು ವೆದರ್ ರಿಪೋರ್ಟ್ ನೋಡೋದಾದ್ರೆ ಏನಿಲ್ಲ ಗುರು, ಮಳೆ ಅದು ಇದು ಏನು ಇಲ್ಲ. ಇನ್ನು ನೆಕ್ಸ್ಟ್ ಮೇನ್ ಪ್ಲೇಯಿಂಗ್ 11 ಬರೋದಾದ್ರೆ ಫಸ್ಟ್ ರಾಜಸ್ಥಾನ್ ರಾಯಲ್ಸ್ ಅವರ ಪ್ಲೇಯಿಂಗ್ 11 ನೋಡೋದಾದ್ರೆ ಅಫ್ಕೋರ್ಸ್ ಎಲ್ಲ ಸೇಮ್ ಇರುತ್ತೆ ಗುರು, ಏನು ಚೇಂಜಸ್ ಇಲ್ಲ. ಯಾಕಂತಂದ್ರೆ ಅವ್ರು ಬಿಟ್ಟೆ ಆಡ್ತಿದ್ದಾರೆ. ಸೊ ಪ್ಲೇಯಿಂಗ್ 11 ಸೇಮ್ ಆಗೇ ಇರುತ್ತೆ. ನೀವು ಬೌಲಿಂಗ್ ನೋಡಿದ್ರೆ ನಂಡ್ರೆಬರ್ಗರು, ಆಮೇಲೆ ಜೋಫ್ರಾ, ಈ ಕಡೆ ತುಷಾರ್ ದೇಶಪಾಂಡೆ, ನಮ್ಮ ಸಂದೀಪ್ ಅಣ್ಣ ಬೇರೆ ಇದ್ದಾರೆ. ನೀವು ಸ್ಪಿನ್ ನೋಡಿದ್ರೆ ಜಡೇಜಾ ಮತ್ತೆ ರವಿ ಬಿಷ್ಣಾಯ್ ಎಲ್ರು ಕ್ರೇಜಿ ಫಾರ್ಮ್ ಅಲ್ಲಿ ಇದ್ದಾರೆ ಅಂತ. ಇನ್ನು ನಮ್ಮ RCB ತಂಡದಲ್ಲಿ ಏನಾದ್ರೂ ಪ್ಲೇಯಿಂಗ್ 11 ಅಲ್ಲಿ ಬದಲಾವಣೆ ಇದೆನಾ ಅಂತ ಕ್ವಶನ್ ಮಾರ್ಕ್ ಬರೋದು ಸಹಜ. ಯಾಕೆ ಅಂತಂದ್ರೆ ಮೊನ್ನೆ ನೀವು ನೋಡ್ದಂಗೆ ವಿರಾಟ್ ಕೊಹ್ಲಿ ಅವರಿಗೆ ನಮ್ಮ ಹೇಜಲ್ವುಡ್ ಎಲ್ಲ ಬೌಲಿಂಗ್ ಮಾಡ್ತಾ ಇದ್ರು. ಸೊ ಪ್ರಾಕ್ಟೀಸ್ ಮ್ಯಾಚ್ ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ 1 ಗಂಟೆ ಎಲ್ಲ ಬೌಲಿಂಗ್ ಮಾಡಿದ್ದಾರೆ ಅಂತ ಸುದ್ದಿ ಬಂತು. ಸೊ ಅದಕ್ಕೋಸ್ಕರ ಜೇಕಬ್ ಡಫಿ ಜಾಗದಲ್ಲಿ ಏನಾದ್ರು ನಮ್ಮ ಹೇಜಲ್ವುಡ್ ಆಡ್ತಾರ ಅನ್ನೋದೊಂದು ಕ್ವಶನ್ ಮಾರ್ಕ್ ಬರೋದು ಸಹಜ. ಆಮೇಲೆ ಏನಂದ್ರೆ ಅಭಿನಂದನ್ ಅವರ ಜಾಗದಲ್ಲಿ ಯಾರಾದ್ರೂ ಮತ್ತೆ ಮಂಗೇಶ್ ಯಾದವ್ ಏನಾದ್ರು ಬರ್ಬೋದಾ, ಅಥವಾ ರಸಿಕ್ದಾರ್ ಸಲಾಂ ಏನಾದ್ರು ಜಾಗ ಮಾಡ್ಕೊಡ್ಬೋದಾ, ಅಂದ್ರೆ ರಸಿಕ್ದಾರ್ ಬರ್ಬೋದಾ ಅಂತ ಕ್ವಶನ್ ಮಾರ್ಕ್ ಬರ್ಬೋದು. ಯಾಕಂತಂದ್ರೆ ಅಭಿನಂದನ್ ಕಡೆಯಿಂದನೂ ಆ ಲೆವೆಲ್ಗೆ ಬಂದಿಲ್ಲ, ಬಟ್ ಹೋದ್ ಮ್ಯಾಚ್ ಒಂದ್ ಲೆವೆಲ್ಗೆ ಚೆನ್ನಾಗೇ ಮಾಡಿದ್ರು ಅಂತಾನೆ ಹೇಳ್ಬೋದು. ಸೊ ಪ್ಲೇಯಿಂಗ್ 11 ನೋಡೋದಾದ್ರೆ ಯಾಕೋ ಸಿಮಿಲರ್ ಅದೇ ಸೇಮ್ ಪ್ಲೇಯಿಂಗ್ 11 ಜೊತೆನೆ ಹೋಗ್ತಾರೆ ಅಂತ ಅನಿಸ್ತಾ ಇದೆ. ಸೊ ಜೇಕಬ್ ಡಫಿ ಜಾಗದಲ್ಲಿ ಹೇಜಲ್ವುಡ್ ಬರೋದು ಸ್ವಲ್ಪ ಡೌಟ್ ಅಂತ ಅನಿಸ್ತಾ ಇದೆ. ಅಫ್ಕೋರ್ಸ್ ಅವ್ರು ಸಖತ್ತಾಗಿ ಬೌಲಿಂಗ್ ಎಲ್ಲ ಅಂದ್ರೆ ಪ್ರಾಕ್ಟೀಸ್ ಎಲ್ಲ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಯಾಕೋ ಗೊತ್ತಿಲ್ಲ, ಅಂದ್ರೆ 1-2 ಮ್ಯಾಚ್ ಇನ್ನು ನೋಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಆಮೇಲೆ ಅಭಿನಂದನ್ ಜಾಗದಲ್ಲಿ ಯಾರನ್ನೂ ಬೇರೆಯವ್ರನ್ನ ಆಡ್ಸಲ್ಲ ಅಂತ ಅನ್ಸುತ್ತೆ ಗುರು ಸದ್ಯಕ್ಕೆ. ಯಾಕಂದ್ರೆ ಮಂಗೇಶ್ ಯಾದವ್ ಕಡೆನೂ ಇವ್ರು ಹೋಗೋದು ಯಾಕೋ ಡೌಟೇ ಅಂತ ಅನಿಸ್ತಾ ಇದೆ. ಸೊ ಒಟ್ನಲ್ಲಿ ಸೇಮ್ ಪ್ಲೇಯಿಂಗ್ 11 ಇರುತ್ತೆ. ಇನ್ನು ಗ್ಯಾಪ್ ಅಲ್ಲಿ ಏನಾದ್ರು ಹೇಜಲ್ವುಡ್ ಆಡ್ತಾ ಇದಾರೆ ಅಂತಂದ್ರೆ ನೀವು ಡಫಿ ಜಾಗದಲ್ಲಿ ಬೇಡ ಗುರು, ಡಫಿ ಮತ್ತೆ ಹೇಜಲ್ವುಡ್ ಇಬ್ರು ಆಡಿಸ್ತೀವಿ ಅಂತಂದ್ರೆ ಯಾವಾಗಪ್ಪ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡಬೇಕಾದ್ರೆ ಆ ತರ ನಿರ್ಧಾರ ತಗೋಬಹುದು ಗುರು. ಯಾಕಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗ್ಬಿಟ್ಟು ಡಫಿ ಮತ್ತೆ ರೊಮರೆ ಶೆಫರ್ಡ್ ನೀವು ಇಡ್ಬೋದು. ಸೊ ಆ ಟೈಮಲ್ಲಿ ನೀವು ಸ್ವಲ್ಪ ಗ್ಯಾಮ್ಲಿಂಗ್ ಮಾಡ್ಬೋದು ಅಂತ. ಬಟ್ ಸೆಕೆಂಡ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಒಂಚೂರು ಕಷ್ಟ ಆಗುತ್ತೆ ಅದು ಗ್ಯಾಮ್ಲಿಂಗು. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಸೇಮ್ ಪ್ಲೇಯಿಂಗ್ 11 ಜೊತೆಗೆ ಹೋಗ್ತಾರೆ ಅಂತ ನನಗನ್ನಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಕ್ರೇಜಿ ಮ್ಯಾಚ್ ಅಪ್ಸ್ ಬಗ್ಗೆ ಬರೋಣ. ಒಬ್ಬ ಅನ್ಬಿಲಿಯಬಲ್ ಮ್ಯಾಚ್ ಅಪ್ಸ್ ಇದೆ ಗುರು. ಯಾಕಂದ್ರೆ ಈ ಕಡೆ ಜೇಕಬ್ ಡಫಿ ಅಂದ್ರೆ ಹೇಜಲ್ವುಡ್ ಆಡ್ಲಿಲ್ಲ ಅನ್ಕೊಳ್ಳಿ. ಸೊ ಆ ಟೈಮಲ್ಲಿ ಭುವಿ ಮತ್ತೆ ಜೇಕಬ್ ಡಫಿ ವರ್ಸಸ್ ಈ ಕಡೆ ಓಪನರ್ಸು ಯಪ್ಪ ಅನ್ಬಿಲಿಯಬಲ್ ಹಿಟ್ಟಿಂಗ್ ಮಾಡ್ತಿದ್ದಾರೆ ಓಪನರ್ಸು RR ಕಡೆಯಿಂದ.
ವೈಭವ್ ಸೂರ್ಯವಂಶಿ ಮತ್ತೆ ಯಶಸ್ವಿ ಜೈಸ್ವಾಲ್ ಏನ್ ಕ್ರೇಜಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಪವರ್ ಪ್ಲೇ ಅಂತೂ ಅವ್ರ ಪವರ್ ಪ್ಲೇಯಲ್ಲೇ ಮ್ಯಾಚೇ ಮುಗಿಸ್ತಾ ಇದ್ದಾರೆ. ಆ ಥರ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೊ ಇವ್ರ ವಿರುದ್ಧ ನಮ್ಮ ಜೇಕಬ್ ಡಫಿ ಆಯಿತು, ಭುವಿ ಅವ್ರು ಹೆಂಗೆ ಆಗ್ತಾರೆ ಬೌಲಿಂಗು ನೋಡಬೇಕು. ಸ್ಪೆಷಲಿ ಏನಂದರೆ ಹೋದ ವರ್ಷ ನೀವು ನೋಡ್ದಂಗೆ ವೈಭವ್ ಸೂರ್ಯವಂಶಿ ನಮ್ಮ ಭುವಿ ಅವರಿಗೆ ಒಂದು 6 ಬೇರೆ ಹೊಡಿತಾರೆ. ಅದಾದ್ಮೇಲೆ ನೆಕ್ಸ್ಟ್ ಬಾಲೆ ಬಕ್ಕಂತ ಬೌಲ್ ಮಾಡ್ತಾರೆ ನಮ್ಮ ಭುವಿ ಅವರು. ಸೊ ಅದು ಒಂಥರ ಬ್ಯಾಟಲ್ ಮಾತ್ರ ಸೈಕ್ ಆಗಿರುತ್ತೆ ಗುರು. ಇನ್ ಕೇಸ್ ಏನಾದ್ರು ಹೇಜಲ್ವುಡ್ ಎಲ್ಲ ಆಡಿದ್ರೆ ಸೊ ಆ ಟೈಮಲ್ಲಿ ಭುವಿ ಹೇಜಲ್ವುಡ್ ವರ್ಸಸ್ ಈ ಕಡೆ ಓಪನರ್ಸ್ ಅಂತ ಹಾಕೊಳ್ಬಹುದು, ಅದನ್ನು ನೋಡೋಕೆ ಚೆನ್ನಾಗಿರುತ್ತೆ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಮ್ಯಾಚ್ ಅಪ್ಸ್ ಏನಪ್ಪಾ ಅಂತಂದ್ರೆ ಈ ಕಡೆ ಬೌಲರ್ಸ್ಗೆ ಬರೋಣ ಗುರು. ಅಂದ್ರೆ ನಮ್ಮ ಕೃನಾಲ್ ಪಾಂಡ್ಯ, ಸುಯೇಶ್ ಶರ್ಮಾ ಅವರೆಲ್ಲ ಸ್ವಲ್ಪ ಹೆಂಗ್ ಮಾಡ್ತಾರೆ ನೋಡ್ಬೇಕು, ಸ್ಪಿನ್ ಬೌಲಿಂಗ್ ಅದೆಲ್ಲ ಇರುತ್ತೆ. ಬಟ್ ಈ ಕಡೆ ರಾಜಸ್ಥಾನ್ ಬೌಲರ್ಸ್ ನೋಡೋದಾದ್ರೆ ನ್ಯಾಂಡ್ರೆ ಬರ್ಗರ್ ಮತ್ತೆ ಜೋಫ್ರಾ ಆರ್ಚರು ಇಬ್ರು ಕ್ರೇಜಿ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಅವ್ರ ವಿರುದ್ಧ ನಮ್ಮ ಓಪನರ್ಸ್ ಆಗಲಿ ಅಥವಾ ನಂಬರ್ 3 ನಮ್ಮ ಪಡಿಕಲ್ ಆಗಲಿ ಹೆಂಗ್ ಬ್ಯಾಟಿಂಗ್ ಮಾಡ್ತಾರೆ ನೋಡಬೇಕು. ವಿರಾಟ್ ಕೊಹ್ಲಿ ಮತ್ತೆ ಯಾರು ಸಾಲ್ಟ್ ಉಪ್ಪಣ್ಣ ಮತ್ತೆ ನಮ್ಮ ಪಡಿಕಲ್ ಅಣ್ಣ 3 ಜನ ಯಾವ ಥರ ಬ್ಯಾಟಿಂಗ್ ಮಾಡ್ತಾರೆ ನೋಡ್ಬೇಕು ಗುರು. ಇದೊಂಥರ ಮ್ಯಾಚಪ್ಪು ಸೈಕ್ ಆಗಿರುತ್ತೆ. ಅದಾದ್ಮೇಲೆ ಗ್ಯಾಪಲ್ಲಿ ಸ್ಪಿನ್ನರ್ಸ್ ನೋಡೋದಾದ್ರೆ ನಮ್ಮ ಅಣ್ಣ ರವಿ ಬಿಷ್ಣಯ್ ಅಣ್ಣ ಹೆವಿ ಫಾರ್ಮಲ್ಲಿ ಅವರೇ ಏನಂತಾರೆ ಪರ್ಪಲ್ ಕ್ಯಾಪ್ ಬೇರೆ ತಗೊಂಡಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ರವಿ ಬಿಷ್ಣಯ್ ವರ್ಸಸ್ ಈ ಕಡೆ ರಜತ್ ಪಟಿದಾರ್ ಗುರು, ಅದು ಮಾತ್ರ ಸೈಕ್ ಆಗಿರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಪಟಿದಾರ್ ಅಣ್ಣನು ಹೆವಿ ಫಾರ್ಮಲ್ಲಿ ಬೇರೆ ಇದ್ದಾರೆ. ಇನ್ನು ಅದಾದ್ಮೇಲೆ ಒಂದು ಮ್ಯಾಚ್ ಅಪ್ ಸೈಕ್ ಆಗಿದೆ ಗುರು. ಸ್ಪೆಷಲಿ ಏನಪ್ಪಾ ಅಂತಂದ್ರೆ ಈ ಕಡೆ ನಮ್ಮ ಸಂದೀಪ್ ಶರ್ಮಾ ವರ್ಸಸ್ ವಿರಾಟ್ ಕೊಹ್ಲಿ 7 ಬಾರಿ ಔಟ್ ಮಾಡಿದ್ದಾರೆ ಗುರುವೆ. 7 ಟೈಮ್ಸ್. ರೋಹಿತ್ ಶರ್ಮಾ ಅವ್ರಿಗೆ 6 ಬಾರಿ ಔಟ್ ಮಾಡಿದ್ದಾರೆ. ನಮ್ಮ ಕೊಹ್ಲಿ ಅವ್ರಿಗೆ 7 ಬಾರಿ ಔಟ್ ಮಾಡಿದ್ದಾರೆ. ಸಂದೀಪ್ ಶರ್ಮಾ ಇದು ಒಂಥರ ನೋಡ್ಬೇಕು, ಬ್ಯಾಟಲ್ ಚೆನ್ನಾಗಿರುತ್ತೆ. ಬಟ್ ಚಾನ್ಸ್ ಸಿಗುತ್ತಾ ನೋಡೋಕ್ಕೆ ಅದೊಂಚೂರು ನೋಡ್ಕೋಬೇಕು, ಯಾವ ಥರ ಚಾನ್ಸ್ ಸಿಗುತ್ತಾ ಇಲ್ವಾ ಅಂತ. ಬಟ್ ಚಾನ್ಸ್ ಸಿಕ್ಕರೆ ಈ ಮ್ಯಾಚ್ ಅಪ್ ಮಾತ್ರ ಸಖತ್ತಾಗಿರುತ್ತೆ ಅಂತ. ಒಟ್ನಲ್ಲಿ ಈ ಮ್ಯಾಚ್ ಅಪ್ಸ್ ಮಾತ್ರ ಸಖತ್ತಾಗಿದೆ. ಆಮೇಲೆ ಪ್ಲೇಯರ್ಸ್ ಟು ವಾಚ್ ಔಟ್ ಇದಕ್ಕೆಲ್ಲ ಸ್ವಲ್ಪ ಬಂದಿಕ್ಕನೆ ಹಾಕಿದೀವಿ ನಾವು. ಅಂದ್ರೆ ಬೇಡ ಗುರು ಪ್ಲೇಯರ್ಸ್ ಟು ವಾಚ್ ಔಟ್ ಹೇಳೋದು ಬೇಡವೇ ಬೇಡ ಅನ್ನೋ ಥರ ಸ್ವಲ್ಪ ಬ್ರೇಕ್ ತಗೊಂಡಿದ್ದೀವಿ ಅನ್ನೋ ಥರ. ಅದರಲ್ಲಿ ಸ್ಪೆಷಲಿ RCB ಇದಾಗಂತೂ ನಾನಂತ ಪ್ಲೇಯರ್ಸ್ ಟು ವಾಚ್ ಔಟ್ ಹೇಳೋದೇ ಇಲ್ಲ ಅಂತ. ಬಟ್ ಯಾರು ಗೆಲ್ತಾರೆ ಅಫ್ಕೋರ್ಸ್ ಇದು ಒಂಥರ 50-50 ಇದೆ ಅಂತ ನನಗನ್ಸುತ್ತೆ ಗುರು. ಯಾಕಂತಂದ್ರೆ ಈ ಕಡೆ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಬೌಲಿಂಗ್ ಸೂಪರ್ ಆಗಿ ಬೌಲಿಂಗ್ ಮಾಡ್ತಿದ್ದಾರೆ. ನಮ್ಮ RCB ಸೂಪರ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಬೌಲಿಂಗು ಒಂದು ಲೆವೆಲಿಗೆ ಚೆನ್ನಾಗೇ ಮಾಡಿದ್ರು, ಬಟ್ ಸ್ಟಿಲ್ ಬ್ಯಾಟಿಂಗ್ ಮಾತ್ರ ನಮ್ದು ಹೆವಿ ಇದೆ ಅಂತ. ಸೊ RCB ಬ್ಯಾಟಿಂಗ್ ವರ್ಸಸ್ RR ಬೌಲಿಂಗ್ ಅಂತಾನೆ ಹೇಳ್ತೀನಿ. ಆಮೇಲೆ ರಾಜಸ್ಥಾನ್ ರಾಯಲ್ಸ್ ಒಂದು ಏನಪ್ಪಾ ಅಂದ್ರೆ ಮಿಡಲ್ ಆರ್ಡರ್ ಗುರು ಸ್ವಲ್ಪ ಯಾಕೋ ಶೇಕಿ ಅಂತ ಕಾಣಿಸ್ತಾ ಇದೆ. ಕನ್ಸಿಸ್ಟೆಂಟ್ ಆಗಿ ಹೊಡಿಲಿಲ್ಲ 3 ಮ್ಯಾಚಲ್ಲಿ, ಅಂದ್ರೆ ಆಲ್ಮೋಸ್ಟ್ 2 ಮ್ಯಾಚಲ್ಲಿ ಓಪನರ್ಸ್ ಚೆನ್ನಾಗಿ ಮಾಡಿದ್ರು ಅಂತ. ಬಟ್ ಸ್ಟಿಲ್ ಸ್ವಲ್ಪ ನೋಡ್ಬೇಕು ಈ ಮ್ಯಾಚಲ್ಲಿ ಏನಾದ್ರು ಮಿಡಲ್ ಆರ್ಡರ್ ಎಕ್ಸ್ಪೋಸ್ ಆಗುತ್ತಾ ಅಥವಾ ಚೆನ್ನಾಗಿ ಮಾಡ್ಕೊಡ್ತಾರ ನೋಡ್ಬೇಕು. ಒಟ್ನಲ್ಲಿ 50-50 ಅಂತ ಹೇಳ್ತೀನಿ. ಸ್ಪೆಷಲಿ ಪವರ್ ಪ್ಲೇಲೆ ಮ್ಯಾಚ್ ಗೊತ್ತಾಗುತ್ತೆ ಗುರು. ಆ ಕಡೆ ಪವರ್ ಪ್ಲೇಲಿ ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಸ್ವಲ್ಪ ರೊಚ್ಕದ್ ಬಿಟ್ಟು ಆಡಿದ್ರೆ ಅವ್ರಿಗೆ ಅಡ್ವಾಂಟೇಜ್ ಅಂತ. ಇಲ್ಲ ನಮ್ಮ RCB ಅವರು ಸಖತ್ತಾಗಿ ಬೌಲಿಂಗ್ ಮಾಡಿಬಿಟ್ಟು ಪವರ್ ಪ್ಲೇಲಿ 2-3 ವಿಕೆಟ್ ತೆಗೆದ್ರೆ ಸೊ ಆಲ್ಮೋಸ್ಟ್ ನಾವೇ ಗೆಲ್ತೀವಿ ಅನ್ನೋ ಥರ ಇದೆ. ಬಟ್ ನನಗೆ ಕೇಳಿದ್ರೆ 50-50 ಇದೆ. ಆದ್ರೂ ನಾನು RCBನೇ ಗೆಲ್ಲುತ್ತೆ ಪಕ್ಕ ಅಂತ ನನ್ಗನ್ಸುತ್ತೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಇನ್ನು ಈ ಪಂದ್ಯ ನಮ್ಮ RCB ಏನಾದ್ರು ಗೆದ್ರೆ ಗ್ಯಾಪ್ ಅಲ್ಲಿ ಟೇಬಲ್ ಟಾಪರ್ಸ್ ಆಗ್ತಾರೆ. ಆಮೇಲೆ ಅನ್ಬೀಟನ್ ಸೈಡ್ ಆಗುತ್ತೆ. ಸೊ ಈ ತರ ಆಗ್ಲಿ ಅಂತ ಹಾರೈಸ್ತಾ, ಇನ್ನು ನಿಮ್ಗೆ ಏನ್ ಅನಿಸಿಕೆ ಇದೆ ಅಂದ್ರೆ ಪ್ಲೇಯಿಂಗ್ 11 ಅಲ್ಲಿ ಏನಾದ್ರು ಬದಲಾವಣೆ ಆಗುತ್ತಾ ಅಥವಾ ಬೇರೆ ಮ್ಯಾಚ್ ಅಪ್ಸ್ ಏನಾದ್ರು ನೋಡ್ತಿದ್ದೀರಾ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.